ವಿವಿಸಿ ನ್ಯೂಸ್ ಬೀಟ್ಗೆ ಸ್ವಾಗತ. ನಾನು ಕೀರ್ತಿರಾಜ್. ಮೊದಲಿಗೆ ಮುಖ್ಯಾಂಶಗಳು. ದೆಹಲಿ ಅಂಗಳ ತಲುಪಿದ ಬಿಜೆಪಿ ಜೆಡಿಎಸ್ ಮೈತ್ರಿ ಗೊಂದಲ. ಎಚ್ಡಿಕೆಗೆ ಬಿಜೆಪಿ ಹೈಕಮಾಂಡ್ನಿಂದ ಸಿಕ್ತು ಅಭಯ. ಮೈತ್ರಿ ಪಕ್ಷಗಳ ನಡುವಿನ ಸಮನ್ವಯತೆಗೆ ಚರ್ಚೆ. ಒಡೆದ ಯಗಚಿ ನೀರಿನ ಪೈಪ್, ಸಾವಿರಾರು ಲೀಟರ್ ನೀರು ಪೋಲು. ಪುರಸಭೆ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರ ಆಕ್ರೋಶ. ಹೊಸದಾಗಿ ಖರೀದಿಸಿದ ಇಟಾಚಿ ಕೆಟ್ಟು ಹೋದ ಬೆನ್ನಲ್ಲೇ ಶೋರೂಮ್ಗೆ ಬೀಗ ಹಾಕಿದ ಗ್ರಾಹಕ. ತುಮಕೂರು ಜಿಲ್ಲೆಯ ಅಂತರಹೊಸನಹಳ್ಳಿ ಘಟನೆ. ಕರ್ನಾಟಕದಲ್ಲಿ ಎನ್ಡಿಎ ಮೈತ್ರಿ ರಾಜಕೀಯ ಗೊಂದಲ ಇದೀಗ ದೆಹಲಿ ಅಂಗಳಕ್ಕೆ ತಲುಪಿದ್ದು, ಟಿಕೆಟ್ ಹಂಚಿಕೆ ವಿಚಾರವಾಗಿ ಬಿಜೆಪಿ ಮಾಜಿ ಶಾಸಕರ ಹೇಳಿಕೆಗಳು ಜೆಡಿಎಸ್ ನಾಯಕರ ಅಸಮಾಧಾನಕ್ಕೆ ಕಾರಣವಾಗಿದ್ದು, ಈ ಬೆಳವಣಿಗೆ ಕುರಿತು ಕೇಂದ್ರ ನಾಯಕರ ಮಟ್ಟದಲ್ಲಿ ಚರ್ಚೆಗಳು ನಡೆದಿವೆ. ಟಿಕೆಟ್ ಹಂಚಿಕೆ ಕುರಿತಾಗಿ ಬಿಜೆಪಿ ನಾಯಕ ಪ್ರೀತಮ್ ಗೌಡ ಹಾಗೂ ನಾರಾಯಣಗೌಡ ನೀಡಿದ ಹೇಳಿಕೆಗಳು ಜೆಡಿಎಸ್ ನಾಯಕರ ತೀವ್ರ ಆಕ್ರೋಶಕ್ಕೆ ವ್ಯಕ್ತಪಡಿಸಿದ್ದು, ಮಾಜಿ ಶಾಸಕರ ವರ್ತನೆ ಬಗ್ಗೆ ಜೆಡಿಎಸ್ ನಾಯಕರು ಕರ್ನಾಟಕ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರಿಗೆ ಮಾಹಿತಿ ನೀಡಿದ್ದಾರೆ. ಮಾಹಿತಿ ಬೆನ್ನಲ್ಲೇ ಅಗರ್ವಾಲ್ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಜೊತೆ ದೆಹಲಿಯಲ್ಲಿ ಮಾತುಕತೆ ನಡೆಸಿದ್ದು, ರಾಜ್ಯ ರಾಜಕೀಯ ಬೆಳವಣಿಗೆಗಳು, ಮಾಜಿ ಶಾಸಕರ ಹೇಳಿಕೆಗಳು ಹಾಗೂ ಮೈತ್ರಿ ಪಕ್ಷಗಳ ನಡುವಿನ ಸಮನ್ವಯತೆ ಬಗ್ಗೆ ಇಬ್ಬರು ನಾಯಕರು ಚರ್ಚೆ ನಡೆಸಿದ್ದಾರೆ. ಅನಗತ್ಯ ಹೇಳಿಕೆಗಳು ಮೈತ್ರಿ ಮೇಲೆ ಕೆಟ್ಟ ಪರಿಣಾಮ ಬೀರುವ ಸಾಧ್ಯತೆ ಇದ್ದು, ಇದರಿಂದ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮೇಲೆ ಗೊಂದಲ ಉಂಟಾಗಬಹುದು. ಹೀಗಾಗಿ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರಲ್ಲಿ ಗೊಂದಲ ಹೆಚ್ಚಾಗಬಹುದು. ಇಂತಹ ನಿಟ್ಟಿನಲ್ಲಿ ಉಭಯ ನಾಯಕರು ಚರ್ಚೆಯನ್ನು ನಡೆಸಿದ್ದಾರೆ. ಬೇಲೂರು ಪಟ್ಟಣಕ್ಕೆ ಜೀವಜಲವಾಗಿರುವ ಯಗಚಿ ಜಲಾಶಯದ ಮುಖ್ಯ ಕುಡಿಯುವ ನೀರಿನ ಪೈಪ್ಲೈನ್ ಭಾರಿ ಪ್ರಮಾಣದಲ್ಲಿ ಒಡೆದು ಸಾವಿರಾರು ಲೀಟರ್ ನೀರು ರಸ್ತೆ ಮೇಲೆ ಹರಿದು ಚರಂಡಿಗೆ ಸೇರುತ್ತಿದ್ದರು. ಪುರಸಭೆ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆಂದು ಕಾಂಗ್ರೆಸ್ ಮುಖಂಡ ಧನಪಾಲ್ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಕುರಿತು ಮಾತನಾಡಿದ ಅವರು, ಗೆಂಡಿಹಳ್ಳಿ ರಸ್ತೆಯ ಕಳಸಿನಕೆರೆ ಕೋಡಿ ಬಳಿ ಯಗಚಿಯಿಂದ ನೀರು ಪೂರೈಸುವ ಪ್ರಮುಖ ಪೈಪ್ಲೈನ್ ಸಂಪೂರ್ಣ ಒಡೆದು ಹೋಗಿದ್ದು, ಅಮೂಲ್ಯವಾದ ಕುಡಿಯುವ ನೀರು ನಿರಂತರವಾಗಿ ವ್ಯರ್ಥವಾಗುತ್ತಿದೆ. ರಸ್ತೆಯುದ್ದಕ್ಕೂ ನೀರು ಹರಿಯುತ್ತಿದ್ದು, ಪೈಪ್ ಒಡೆದ ಸ್ಥಳದಲ್ಲಿ ಶಾಶ್ವತವಾಗಿ ದುರಸ್ತಿ ಕೈಗೊಳ್ಳುವ ಬದಲು ಸಿಮೆಂಟ್ ಗೋಣಿಚೀಲಗಳನ್ನು ಸುತ್ತಿ ತಾತ್ಕಾಲಿಕವಾಗಿ ಮುಚ್ಚಲಾಗಿದೆ ಎಂದು ಆರೋಪಿಸಿದ್ದಾರೆ. ಇದು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತ ಹೇಳಿದರೆ, ಬೇಲೂರು ಪುರಸಭೆ ಮುಖ್ಯಾಧಿಕಾರಿಗಳಲ್ಲಿ ಒಂದು ಮನವಿ. ನಾನೀಗ ನಿಂತಿರುವಂಥ ಜಾಗ ಕಳಸಿನಕೆರೆ ಕೋಡಿ ಹತ್ರ. ಇಲ್ಲಿ ಹಿಂದ್ಗಡೆ ಬೇಲೂರು ಯಗಚಿ ಜಲಾಶಯದಿಂದ ಬೇಲೂರು ಪಟ್ಟಣಕ್ಕೆ ಕುಡಿಯುವ ನೀರನ್ನ ಸರಬರಾಜು ಮಾಡುವಂಥ ಪೈಪು ಒಡೆದೋಗ್ಬಿಟ್ಟು ದೊಡ್ಡ ಮಟ್ಟದ ನೀರು ಪೋಲಾಗ್ತಾ ಇದೆ. ಆದರೂ ಕೂಡ ಇದುವರೆಗೂ ಕೂಡ ಮುಖ್ಯಾಧಿಕಾರಿಗಳು ಆಗಲಿ ಸಿಬ್ಬಂದಿಯವರಾಗಲಿ ಈ ನೀರನ್ನು ಪೋಲಾಗ್ತಿರೋದನ್ನ ಸರಿ ಮಾಡುವಂಥ ಕೆಲಸ ಕೈ ಹಾಕಿರೋದಿಲ್ಲ. ದಯವಿಟ್ಟು ತಕ್ಷಣಕ್ಕೆ, ಈಗ ನೋಡಿ, ಇನ್ನು ಮುಂದಿನ ದಿನಗಳಲ್ಲಿ ಬೇಸಿಗೆ ಕಾಲ ಬರ್ತಾ ಉಂಟು. ಬೇಲೂರಿನ ಜನತೆಗೆ ಕುಡಿಯುವ ನೀರಿನ ಹಾಹಾಕಾರ ಉಂಟಾಗಲಿದೆ. ಹಾಗಾಗಿ ಈಗ ತೇಪೆ ಹಚ್ಚಂಥ ಕೆಲಸನ ಇಲ್ಲಿ ಯಾವುದೋ ಗೋಣಿ ಸುತ್ತಂಥ ಕೆಲಸ ಮಾಡಿದ್ದಾರೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ತೀವ್ರವಾಗಿ ಫೋರ್ಸಲ್ಲಿ ಹರಿಯುವಂಥ ನೀರಿಗೆ ಸಿಮೆಂಟ್ ಚೀಲಗಳು ಕಟ್ಟಿರಾಗೋದಿಲ್ಲ. ದಯಮಾಡಿ ತುರ್ತಾಗಿ ಪುರಸಭಾ ಮುಖ್ಯಾಧಿಕಾರಿಗಳು ಈ ಕೊಳವೆ ಏನು ಒಡೆದೋಗಿದೆ ಪೈಪು, ಅದನ್ನು ತಕ್ಷಣಕ್ಕೆ ದುರಸ್ತಿ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಹೋಲ್ಡ್ ಮಾಡಿ. ನೋಡಿ, ಇಷ್ಟು ದೊಡ್ಡದು ಪೈಪು ಇಲ್ಲಿ ದೊಡ್ಡದೋಗಿ ಭಾರಿ ದೊಡ್ಡ ಮಟ್ಟದ ನೀರು ಪೋಲಾಗ್ತಾ ಇದೆ. ಅಲ್ಲಿ ಪೈಪ್ಸ್ ಗೋಣಿಚೀಲ ಸುತ್ತಂತ ಕೆಲಸ ಮಾಡಿದ್ದಾರೆ. ಇದು ಕಳಸಿನಕೆರೆ ಗೆಂಡಳ್ಳಿ ರಸ್ತೆಯಲ್ಲಿರುವ ಕಳಸಿನಕೆರೆಯ ಕೋಡಿಯ ಇಟಾಚಿ ಖರೀದಿ ಮಾಡಿದ ಕೆಲವೇ ತಿಂಗಳಲ್ಲಿ ಯಂತ್ರದಲ್ಲಿ ತಾಂತ್ರಿಕ ದೋಷ ಉಂಟಾಗಿದೆ ಎಂದು ಆರೋಪಿಸಿ ಆಕ್ರೋಶಗೊಂಡ ಗ್ರಾಹಕನೊಬ್ಬ ಶೋರೂಮ್ಗೆ ಬೀಗ ಹಾಕಿದ ಘಟನೆ ತುಮಕೂರು ಜಿಲ್ಲೆಯ ಅಂತರಹೊಸನಹಳ್ಳಿ ಬಳಿಯ ಟಾಟಾ ಇಟಾಚಿ ಶೋರೂಮ್ನಲ್ಲಿ ನಡೆದಿದೆ. ಗುಬ್ಬಿ ಮೂಲದ ಗಿರೀಶ್ ಎಂಬುವರು 5 ತಿಂಗಳ ಹಿಂದೆ ಸುಮಾರು 52 ಲಕ್ಷ ರೂಪಾಯಿ ನೀಡಿ ಹೊಸ ಇಟಾಚಿ ಖರೀದಿಸಿದ್ದರು. 7 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ನೀಡಿ ಪ್ರತಿ ತಿಂಗಳು 1,15,000 EMI ಕಟ್ಟುತ್ತಿದ್ದರು. ಆದರೆ ಯಂತ್ರ ಖರೀದಿಸಿದ 3 ತಿಂಗಳಲ್ಲಿ ದೋಷ ಕಾಣಿಸಿಕೊಂಡು ಕೆಲಸ ಮಾಡದೆ ನಿಂತಿದೆ. ಈ ಕುರಿತು ಇಟಾಚಿ ಮಾಲೀಕರು ಮಾತನಾಡಿ, ಯಂತ್ರದಲ್ಲಿ ಸಮಸ್ಯೆ ಉಂಟಾದ ಬಳಿಕ ಹಲವು ಬಾರಿ ಶೋರೂಮ್ ಹಾಗೂ ಕಂಪನಿಯನ್ನು ಸಂಪರ್ಕಿಸಿದರೂ ಸಮರ್ಥ ಸ್ಪಂದನೆ ಸಿಗಲಿಲ್ಲ. ಕಳೆದ 2 ತಿಂಗಳಿನಿಂದ ನಿರಂತರವಾಗಿ ಅಲೆದಾಡಿದರೂ ಇಟಾಚಿ ಸರಿಪಡಿಸಲಾಗಲಿಲ್ಲ. ಇಟಾಚಿ ಸರಿಪಡಿಸಿಕೊಡಬೇಕು, ಇಲ್ಲವಾದರೆ ನಾವು ಕಟ್ಟಿದ ಹಣವನ್ನು ನೀಡಬೇಕೆಂದು ಆಗ್ರಹಿಸಿದ್ದಾರೆ. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ 4 ಕಾರ್ಮಿಕ ವಿರೋಧಿ ಸಮಿತಿಗಳನ್ನು ವಿರೋಧಿಸಿ ಫೆಬ್ರವರಿ 12ರಂದು ನಡೆಯಲಿರುವ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರಕ್ಕೆ ಬೆಂಬಲವಾಗಿ ಸಕಲೇಶಪುರ ಪಟ್ಟಣದಲ್ಲಿ ಪ್ರತಿಭಟನೆ ಮೆರವಣಿಗೆ ನಡೆಸಲಾಗುವುದು ಎಂದು ಸಿಐಟಿಯ ಕಾರ್ಯದರ್ಶಿ ಸೌಮ್ಯ ತಿಳಿಸಿದರು. ಸೋಮವಾರ ಸಕಲೇಶಪುರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತೋಟದ ಕಾರ್ಮಿಕರ ಹೆದ್ದೇಳಿ ಕಾರ್ಮಿಕ ವಿರೋಧಿ ನೀತಿಗಳ ವಿರುದ್ಧ ಒಂದಾಗಿ ಎಂಬ ಘೋಷಣೆಯೊಂದಿಗೆ ತೋಟದ ಕಾರ್ಮಿಕರು ಬೀದಿಗಿಳಿಯಲಿದ್ದಾರೆ. ಬ್ರಿಟಿಷರ ಕಾಲದಿಂದಲೂ ಹೋರಾಟದ ಮೂಲಕ ಕಾರ್ಮಿಕರು ಪಡೆದ ಹಕ್ಕುಗಳನ್ನು ಕೇಂದ್ರ ಸರ್ಕಾರದ ಹೊಸ ಕಾರ್ಮಿಕ ಸಮಿತಿಗಳು ಕಸಿದುಕೊಳ್ಳುತ್ತಿದೆ ಎಂದರು. ಹೋರಾಟವನ್ನು ಹಮ್ಮಿಕೊಳ್ಳಬೇಕು, ರಸ್ತೆ ತಡೆಯನ್ನು ಮಾಡಬೇಕು, ಮತ್ತು ಪಿಕೆಟಿಂಗ್ ಯಾವುದಾದ್ರೂ ಕೇಂದ್ರ ಸರ್ಕಾರಿ ಕಚೇರಿಯನ್ನು ಮುತ್ತಿಗೆ ಹಾಕಬೇಕು ಅನ್ನುವಂತಹ ತೀರ್ಮಾನವನ್ನು ಕೈಗೊಂಡಿದೆ. ಅದರ ಭಾಗವಾಗಿ ನಾವು ಕೂಡ ಸಕಲೇಶಪುರದ ಹೇಮಾವತಿ ಪ್ರತಿಮೆಯಿಂದ
ಸಾವಿರಾರು ಕಾರ್ಮಿಕರು ಅವತ್ತು ಮೆರವಣಿಗೆಯ ಮೂಲಕ ನಾವು ಸಕಲೇಶಪುರದ ಹಳೆ ಬಸ್ ಸ್ಟ್ಯಾಂಡಲ್ಲಿ ಒಂದು ಕಡೆ ಸೇರಿ ನಾವು ಪ್ರತಿಭಟನೆಯನ್ನು ಮಾಡಿ ರಸ್ತೆ ತಡೆಯನ್ನು ಮಾಡ್ತಾ ಇದ್ದೀವಿ. 4 ಸಂಹಿತೆಗಳು ಇವತ್ತು ತಗೊಂಡು ಬಂದಿರೋದ್ರ ಭಾಗವಾಗಿ ಇವತ್ತು ಕಾರ್ಮಿಕರ ದುಡಿತಕ್ಕಂತಹ ಹಕ್ಕುಗಳು ಇವತ್ತು ನಾಶ ಆಗಿದೆ. ಒಂದು ಏನು ಲೇಬರ್ ಇನ್ಸ್ಪೆಕ್ಟರ್ ಮತ್ತು ಕಾರ್ಮಿಕರ ನಡುವೆ ಒಂದು ಸಂಬಂಧ ಇತ್ತು, ಅದಕ್ಕೆ ಇವತ್ತು ಕೇಂದ್ರ ಸರ್ಕಾರ ಇವತ್ತು ತಡೆಗೋಡೆಯನ್ನು ತಗೊಂಡು ಬಂದಿದೆ. ಕನಿಷ್ಠ ವೇತನ ಕಾಯ್ದೆಯನ್ನು ಮೊಟಕುಗೊಳಿಸಿದೆ. ಜೊತೆಗೆ ಸ್ಕೀಮ್ ಯೋಜನೆಯಡಿ ದುಡಿತಾ ಇರ್ತಕ್ಕಂತಹ ಸಾವಿರಾರು ಹೆಣ್ಣುಮಕ್ಕಳಿಗೆ ಇವತ್ತು ಮೊನ್ನೆ ಬಜೆಟ್ ಫೆಬ್ರವರಿ 1ನೇ ತಾರೀಕು ಆದಂತಹ ಬಜೆಟ್ನಲ್ಲಿ ಯಾವುದೇ ₹1 ಸಕಲೇಶಪುರ ತಾಲೂಕಿನ ಪ್ರಧಾನ ಕಾರ್ಯದರ್ಶಿ. ನಮಗೆ ಬಿಸಿಲಲ್ಲಿ ತುಂಬಾ ಪ್ರಾಬ್ಲಮ್ ಆಗ್ತದೆ. ಯಾಕೆಂದರೆ ಒಂದು ಸ್ಕೂಲಿಗೆ 40-50 ಮಕ್ಕಳು ಬಂದ್ರೂ ಒಬ್ಬೊಬ್ಬರು ಅಕಸ್ಮಾತ್ ರಜಾ ಮಾಡಿದ ದಿವಸ ನಮಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. 2 ಜನ ಹಾಕಬೇಕು ಅಂತ ನಾನು ಕೇಳ್ಕೊಳ್ತಿದ್ದೀನಿ. ಮತ್ತು ಇನ್ನೇನಂದರೆ ನಮಗೆ ಸಂಬಳ ಈ ವರ್ಷದಲ್ಲಿ ಅಂತೂ ತುಂಬಾ ಕಮ್ಮಿ, ಸಂಬಳನೇ ಕೊಟ್ಟಿಲ್ಲ. 2-3 ತಿಂಗಳಿಗೆ ಕೊಡ್ತಾ ಇದ್ದಾರೆ ಸಂಬಳನ. ಆ ಸಂಬಳ ಕೊಟ್ಟಿದ್ದು ನಮ್ಮ ಮಕ್ಕಳು ಮರಿಗೂ ಉಪಯೋಗಿಸೋಕ್ಕಾಗ್ತಾ ಇಲ್ಲ. ತುಂಬಾ ಪ್ರಾಬ್ಲಮ್ ಆಗುತ್ತೆ. ಯಾಕೆಂದರೆ ಇರೋದು ₹4,600 ಸಂಬಳ ಕೊಡ್ತಾರೆ. ಆ ಸಂಬಳದಲ್ಲಿ ಏನು ಮಾಡಬೇಕು ಅಂತ ನಾವು ಇವಾಗ ಅಕ್ಕಪಕ್ಕ ಸಾಲ ಕಟ್ಟೋಕ್ಕೂ ಆಗಲ್ಲ, ಸಂಬಳನೂ ಕೊಡ್ತಾ ಇಲ್ಲ. ಆ ಥರ ತುಂಬಾ ಅದು ತಿಂಗಳು ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಮತ್ತು ತುಂಬಾ ಕಷ್ಟ ಇದೆ ನಮಗೆ ಹೆಣ್ಮಕ್ಳುಗಳಿಗೆ, ಎಲ್ಲ ಹೆಣ್ಮಕ್ಳುಗಳಿಗೂ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಯಾಕೆಂದರೆ ಒಬ್ಬೊಬ್ಬರು ಕೆಲಸ ಮಾಡ್ತಾ ಇರ್ತೀವಿ ನಾವು ಸ್ಕೂಲಲ್ಲಿ. ಅವಾಗ ಏನಾಗುತ್ತೆ, ನಮಗೆ ಆ ಸಂಬಳದಲ್ಲಿ ಎಲ್ಲದೂ ಆಗಿರಬೇಕು. ನಮ್ಮ ಮಕ್ಕಳು ಓದಿಸ್ಕೋಬೇಕು, ನಮ್ಮ ಹೊಟ್ಟೆ ತುಂಬಿಸ್ಕೋಬೇಕು, ಮಕ್ಕಳ ಹೊಟ್ಟೆ ತುಂಬಿಸ್ಕೋಬೇಕು. ಪ್ರಾಬ್ಲಮ್ ತುಂಬಾ ಸಂಬಳ ಜಾಸ್ತಿ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಆದರೆ ಅಂಗನವಾಡಿ ನೌಕರರೇ ತುಂಬ ಜನ ಓದಿದವರು ಎಲ್ಲ ಇಲ್ಲಿ ಅಂಗನವಾಡಿಗಳಲ್ಲೇ LKG UKGನ ಪ್ರಾರಂಭ ಮಾಡಬೇಕು ಅಂತ ಹೇಳೋದು. ಮತ್ತು ಅಂಗನವಾಡಿ ನೌಕರಿಗೆ ಮುಟ್ಟಿನ ರಜೆ ಕೊಡಬೇಕು. ನಮಗೆ ಈಗ ಮುಟ್ಟಿನ ರಜೆ ಕೊಡ್ತಾ ಇಲ್ಲ. ಅಂಗನವಾಡಿ ನೌಕರಿಗೆ ದ್ರೋಹ ಬಗೆದ 4 ಕಾರ್ಮಿಕ ಸಮಿತಿಗಳು ರದ್ದಾಗಬೇಕು ಅಂತ ಹೇಳ್ಬಿಟ್ಟು 2018ರಿಂದ ನಮಗೆ ಇಲಾಖೆಗೆ ಯಾವುದೇ ಅನುದಾನವನ್ನು ಕೇಂದ್ರ ಸರ್ಕಾರ ಕೊಟ್ಟಿಲ್ಲ. ಮತ್ತು ₹1,350 ಸಹಾಯಕಿಗೆ ₹2,700 ಮಾತ್ರ ಕೊಡ್ತಾ ಇರೋದು ಕೇಂದ್ರ ಸರ್ಕಾರ. ಯಾವುದೇ ಸಂಬಳ ಆಗಲಿ ಯಾವುದನ್ನು ಜಾಸ್ತಿ ಮಾಡಿಲ್ಲ. ಮತ್ತು ನಮ್ಮನ್ನು ಕಾಯಂ ಮಾಡಬೇಕು. ಕಾಯಂ ಮಾಡೋ ತನಕ ಪ್ರತ್ಯೇಕ ನಿರ್ದೇಶನಾಲಯ ಕೊಡಬೇಕು. ಮತ್ತು FRS ಅಂತ ಇರೋದು ಪ್ರತಿ ತಿಂಗಳು 3ರಿಂದ 6 ವರ್ಷದ ಮಕ್ಕಳು, 6ರಿಂದ 3 ಗರ್ಭಿಣಿ ಬಾಣತಿಯನ್ನ ಅಂಗನವಾಡಿ ಕೇಂದ್ರಗಳಿಗೆ ಕರೆಸಿ ಅವರನ್ನ FRS ಮಾಡಬೇಕು, ಫೇಸ್ ಕ್ಯಾಪ್ಚರ್ ಮಾಡಬೇಕು. ಅದು ತುಂಬ ಸಮಸ್ಯೆ ಆಗುತ್ತೆ. ಅದನ್ನು ರದ್ದು ಮಾಡಬೇಕು. ಮತ್ತು ವೈಫೈ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಅಂಗನವಾಡಿ ನೌಕರನ್ನ ಚುನಾವಣಾ ಕೆಲಸಗಳಿಗೆ ನೇಮಕ ಮಾಡ್ತಾರೆ. ಆ ಚುನಾವಣಾ ಕೆಲಸನ ಮಾಡಲಿಲ್ಲ ಅಂತ ಹೇಳಿದರೆ ನಮಗೆ. ಇನ್ನು ಈ ಸಂದರ್ಭದಲ್ಲಿ ಅಂಗನವಾಡಿ ಕಾರ್ಯಕರ್ತರ ಸಂಘದ ಕಾರ್ಯದರ್ಶಿಗಳಾದ ಪ್ರೀತು, ಸಮಿತ್ರಾ ಎಸ್ ಸೇರಿದಂತೆ ಇತರರು ಹಾಜರಿದ್ದರು. ರಾಜ್ಯದಲ್ಲಿ ಪರಂಪರೆ ಪ್ರಸಿದ್ಧಿ ಹೊಂದಿರುವ ಕಪ್ಪಡಿ ಕ್ಷೇತ್ರದ ಜಾತ್ರಾ ಮಹೋತ್ಸವ ಇದೇ ಫೆಬ್ರವರಿ 15ರಿಂದ ಮಾರ್ಚ್ 13ರವರೆಗೆ ನಡೆಯಲಿದ್ದು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ಶಾಸಕ ಡಿ ರವಿಶಂಕರ್ ತಿಳಿಸಿದರು. ತಾಲೂಕಿನ ಕಪ್ಪಡಿ ಕ್ಷೇತ್ರದಲ್ಲಿ ನಡೆದ ಕಪ್ಪಡಿ ಜಾತ್ರೆಯ ಪೂರ್ವಭಾವಿ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಾತ್ರೆಗೆ ಬರುವ ಭಕ್ತರಿಗೆ ರಾಜಪ್ಪಾಜಿ ಮಠದವರು ಹಾಗೂ ತಾಲೂಕು ಆಡಳಿತವರ ಜೊತೆ ಸೇರಿ ಎಲ್ಲರೂ ಸಹಕರಿಸಬೇಕು. ಹೆಬ್ಬಾಳು ಗ್ರಾಮ ಪಂಚಾಯಿತಿ ವತಿಯಿಂದ ಶುದ್ಧ ಕುಡಿಯುವ ನೀರನ್ನು ಕಲ್ಪಿಸುವ ಜೊತೆಗೆ ಸೂಕ್ತವಾದ ಸ್ಥಳವನ್ನು ಗುರುತಿಸಿ ವಾಹನಗಳ ಪಾರ್ಕಿಂಗ್ ವ್ಯವಸ್ಥೆಯನ್ನ ಕಲ್ಪಿಸುವಂತೆ ಸೂಚಿಸಿದರು. ನಾವೆಲ್ಲ ರೀತಿಯಾಗಿ ಕ್ರಮಗಳನ್ನು ತೆಗೆದುಕೊಂಡು ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಳ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನು ಕೂಡ ಅವರ ಗಮನಕ್ಕೆ ನಾನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ನೀವು ಅನ್ಕೊಂಡಂತ ರೀತಿಲಿ ಇಲ್ಲಿ ಯಾವುದೇ ರೀತಿಲಿ ಒಂದು ಕಟ್ಟುನಿಟ್ಟಿನ ಆದೇಶ ಮತ್ತೊಂದಿರ್ಬೋದು, ಯಾವುದೇ ರೀತಿಯಲ್ಲಿ ಮಾಡಿಲ್ಲ. ಎಲ್ಲರಿಗೂ ಕೂಡ ಅವರ ಆಹಾರ ಪದ್ಧತಿ ಇರ್ಬೋದು, ಮತ್ತೊಂದಿರ್ಬೋದು, ಎಲ್ಲರಿಗೂ ಕೂಡ ಮುಕ್ತವಾದ ರೀತಿಯಲ್ಲಿ ಇಲ್ಲಿ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದೇವೆ ಅಂತಕ್ಕಂಥ ಮಾತನ್ನ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಅದೇ ರೀತಿಯಲ್ಲಿ ಇವತ್ತು ಏನು ತಾವು ಹೇಳಿದ್ರಿ, ಜಿಲ್ಲಾ ಮಟ್ಟದ ಇರ್ಬೋದು, ತಾಲೂಕಿನ ಆಡಳಿತ ಇರ್ಬೋದು, ಈ ಒಂದು ಕಬ್ಬಿಯ ಒಂದು ಕ್ಷೇತ್ರ ಏನಿದೆ, ಈ ಒಂದು ಕಬ್ಬಿಯ ಕ್ಷೇತ್ರ, ಕಬ್ಬಿಯ ನಮ್ಮ ಏನು ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕಾಂತರಾಜು ಸೇರಿದಂತೆ ಇತರರು ಹಾಜರಿದ್ದರು. ಕಲಬುರಗಿ ಜಿಲ್ಲೆಗೆ ಮಂಜೂರಾಗಿರುವ PM ಮಿತ್ರ ಜವಳಿ ಪಾರ್ಕ್ ಯೋಜನೆ ವಿಚಾರದಲ್ಲಿ ಸರ್ಕಾರ ನಿರ್ಲಕ್ಷ್ಯ ವಹಿಸುತ್ತಿದೆ ಎಂದು ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ್ ಕಿಡಿಕಾರಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜವಳಿ ಪಾರ್ಕ್ ಕಾಮಗಾರಿ ಚಾಲ್ತಿಯಲ್ಲಿದೆ ಎಂದು ಸರ್ಕಾರ ಸುಳ್ಳು ಹೇಳ್ತಿದೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಯೋಜನೆಗೆ ಚಾಲನೆ ನೀಡಲಾಗಿದ್ದರೂ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಕಳೆದರೂ ಯಾವುದೇ ಪ್ರಗತಿ ಕಾಣುತ್ತಿಲ್ಲ. ಶೀಘ್ರವೇ ಜವಳಿ ಪಾರ್ಕ್ ಕಾಮಗಾರಿ ಆರಂಭಿಸಿದಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದರು. ಶರಣು ಅವರಿಗೆ ಜೊತೆಗಿದ್ದಾರೆ. ಈ ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಏನಂದರೆ, ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿ ಜನರಿಗೆ
1 ಲಕ್ಷಕ್ಕೂ ಅಧಿಕ ಉದ್ಯೋಗ ಸೃಷ್ಟಿ ಮಾಡುವ ಯೋಜನೆ PM ಮಿತ್ರ ಟೆಕ್ಸ್ಟೈಲ್ ಜೋಳಿ ಪಾರ್ಕ್. ಇದು 2028-3/2023 ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ಕೆಲಸ ಮಾಡಬೇಕಾಗಿಲ್ಲ. ಒಂದು 10 ವರ್ಷ ನೀವು ಯಾವುದೇ ಪಕ್ಷದವರಿರ್ರಿ, ನೀವು ಯಾವುದೇ ಸಂಘಟನೆಯವರಿರ್ರಿ, ನೀವು ಯಾವುದೇ ಜಾತಿಯವರಿರ್ರಿ, ಎಲ್ಲ ಬಿಟ್ಟು ನಮ್ಮ ಭಾಗಕ್ಕೆ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಅಭಿವೃದ್ಧಿ ವಿಷಯ ಬಂತು ಅಂದ್ರೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗುವಂತ ಪ್ರಯತ್ನ ಮಾಡಬೇಕಾಗಿದೆ. ಈ ನಿಟ್ಟಿನಾಗ ನಾವೆಲ್ಲರೂ ಕೂಡ ಅದೇ ರೀತಿ ಪ್ರತಿಯೊಂದು ಹಂತದಲ್ಲಿ ಇದಕ್ಕೂ ಕೂಡ ಎಲ್ಲ ಪತ್ರಿಕಾ ಮಾಧ್ಯಮದವರು ಕೂಡ ಬಹಳ ದೊಡ್ಡ ಶಕ್ತಿ ಇದೆ. ಯಾಕಂದ್ರೆ ಸಂವಿಧಾನದ 4ನೇ ಅಂಗ ಪತ್ರಿಕಾ ಮಾಧ್ಯಮ ಅವರು ಕೂಡ ಬಹಳಷ್ಟು ಈ ನಮ್ಮ ಬಗ್ಗೆ ಪರಿಸ್ಥಿತಿ ಏನಿರ್ತದೆ ಅದ್ರ ಬಗ್ಗೆ ನಮಗೂ ಕೂಡ ನೀವು ಮಾರ್ಗದರ್ಶನ ಮಾಡಿ. ಯಾಕಂತಂದ್ರೆ ನೀವು ಕೂಡ ಈ ತರ ನಾವು ಹಳ್ಳಿಯಲ್ಲಿ ವಾರಕ್ಕೊಂದ್ಸಲ ಹಳ್ಳಿಯಲ್ಲಿ ಹೋಗಿ ಜನಜಾಗೃತಿ ಮಾಡುವಂತ ಪ್ರಯತ್ನ ಮಾಡ್ತಿದ್ದೀವಿ. ಹಾಗಾಗಿ ತಾವು ಕೂಡ ಅದಕ್ಕೆ ಒಂದು ಕೈ ಜೋಡಿಸ್ಬೇಕು. ಅದೇ ರೀತಿ ಅಲ್ಲಿ ಏನೇನು ಯೋಜನೆಗಳಾಗಬೇಕು ಅಂತಂದ್ರೆ 1.5 ಕಿಲೋಮೀಟರ್ ರಸ್ತೆ ಆಗಬೇಕಾಗಿತ್ತು ಜೋಳಿ ಪಾರ್ಕ್ ಅಲ್ಲಿ, ಅದು ಆಗಿಲ್ಲ. 180. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೆಹಲಿ ಅಂಗಳ ತಲುಪಿದ ಬಿಜೆಪಿ ಜೆಡಿಎಸ್ ಮೈತ್ರಿ ಗೊಂದಲ, ಎಚ್ಡಿಕೆಗೆ ಬಿಜೆಪಿ ಹೈಕಮಾಂಡ್ನಿಂದ ಸಿಕ್ತು ಅಭಯ, ಮೈತ್ರಿ ಪಕ್ಷಗಳ ನಡುವಿನ ಸಮನ್ವಯತೆಗೆ ಚರ್ಚೆ. ಒಡೆದ ಎಗಚಿ ನೀರಿನ ಪೈಪ್, ಸಾವಿರಾರು ಲೀಟರ್ ನೀರು ಪೋಲು, ಪುರಸಭೆ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರ ಆಕ್ರೋಶ. ಹೊಸದಾಗಿ ಖರೀದಿಸಿದ ಇಟಾಚಿ ಕಿಟ್ಟು ಹೋದ ಬೆನ್ನಲ್ಲೇ ಶೋರೂಮ್ಗೆ ಬೀಗ ಹಾಕಿದ ಗ್ರಾಹಕ, ತುಮಕೂರು ಜಿಲ್ಲೆಯ ಅಂತರವಸನಹಳ್ಳಿ ಘಟನೆ. ಜಿಲ್ಲೆಯ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನೆಡೆ.